ಚಿನ್ನು ಬೆಳಿಗ್ಗೆ ಎದ್ಬಿಟ್ಟಾರ ಬೇಗ. ಶುಭೋದಯ ಶಾಂಭವಿ. ಗಣೇಶ ಬಂದು ಇವತ್ತು ಗಣೇಶ ಶಾಂಭವಿ ಗಣೇಶ ಚತುರ್ಥಿಗೆ ಗಣೇಶನ ತೊಗೊಂಬರಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಆಕೆ ಭಾಳ ಸ್ಪೆಷಲ್ ಇವತ್ತು ರೆಡಿ ಆಗೋದೈತಿ. ಇವತ್ತು ಏನೇನು ಹಾಕ್ಕೊಳದ ನೋಡ್ರಿ ಆಕೆ. ನೀವು ಗುರ್ತಾಯಿಟ್ರಿ ಹಾಂ ನೋಡಿ ಏನು ಮಾಡ್ತೀರಾ. ನಾನು ತೋರ್ಸೋದೇನು ನಿಮಗೆ ಹಾಕ್ಕೊಳ್ತಾ ಅಂತ, ಮತ್ತು ಅವಳು ಈಗ ಹಾಕೊಳ್ಳಲ್ಲ ಅಂತ. ಆಮೇಲೆ ಅಲ್ಲಿ ನಾವು ಹೋಗೋರಿದ್ದೇವೆ, ಅವಾಗ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ರೆಡಿ ಆಗಿದ್ದಾಳೆ ಏನು. ಅವಳು ಜೀನ್ಸ್ ಇಲ್ಲಿ ನೋಡಿ, ಈ ಜೀನ್ಸ್ ತೊಗೊಂಬಂದು ಎಲ್ಲ ಕಟ್ ಮಾಡಿ ಎಲ್ಲ ಉದ್ದಕ್ಕೆಲ್ಲ ಇದು ಮಾಡ್ಕೊಂಡು ಅವಾಗ ರೆಡಿ ಮಾಡ್ಕೊಂಡು ಬಂದಿದ್ದಕ್ಕೆ ಈಗೆಲ್ಲ ಇದೆ ಎಲ್ಲ ರೆಡಿ. ಹಂಗೆ ಫೋನ್ ಮಾತಾಡೋದು ಜವಾಬ್ದಾರಿ ಎಷ್ಟೊಂದು ಇರ್ತಾವೆ. ಟೈಮ್ 6:30. ನಾನು 4 o'clock ಎದ್ದಿದ್ದೀನಿ. ಎದ್ದು ನಂದು ಸ್ನಾನ ಆಗೈತಿ. ಆಮೇಲೆ ಚಿನ್ನು ಸಮೋಸ ಸ್ಕೂಟಿ ತೆಗಿಯಕ್ಕೆ ಹೋಗ್ಯಾರ. ಅಪ್ಪನ ನೈಟ್ ಡ್ಯೂಟಿ ಐತೆ, ಅಪ್ಪ ಹೋಗ್ಯಾನ. ಹಿಂದಿಂದೆಲ್ಲ ಎಷ್ಟು ಚಕ್ ನೀಟ್ ಕಾಣಿಸೋದಿದ್ದು ನೋಡಿ. ಎಲ್ಲ ಫುಲ್ ಪ್ಲೇನಾಗಿ ಎಷ್ಟು ದಿನ ನಂತರ ಫುಲ್ ತುಂಬಿತ್ತಲ್ಲ ಕಸ. ತೆಗೆದ್ರಲ್ಲ ಅವ್ರು ಈಗ ಅಲ್ಲಿ ಮನೆ ಕಟ್ಟೋ ಸಲುವಾಗಿ. ನೀ ಎಲ್ಲ ಹುಷಾರಾಗಿ ಸಾವಕಾಶ ಮಾಡ್ಕೊಮ್ಮ. ಫೋನ್ ಮಾಡಿ ನಮಗೆ ಎಷ್ಟು ಗಂಟೆಗೆ ಅಂತ. ಬೆಳಿಗ್ಗೆ ಎದ್ಕೊಳ್ಳಿ ಏನು ತಗೊಂಡು ಬರ್ತಾ ಇದ್ದೀರಾ ಹೋಗಿ ಈಗ? ಹಾಂ, ಎಷ್ಟು ಹೂ ಬೇಕಾಗಿತ್ತು ಮತ್ತು ಹಾಂ ಓಕೆ ತೊಗೊಂಬರ್ರಿ ಪಟ್ನ ಬೇಗ ರೆಡಿ. ಇಷ್ಟೊಂದು ಹೂವು ಏನೇನು ತಂದ್ರೆ ಇದೆಲ್ಲ ಹರಾಳಿ ಇಷ್ಟೊಂದು ತಂದ್ರೆ ಹೌದಲ್ಲ, ಭಾಳ ಸಿಕ್ಕಿದ್ದು. ಆಯ್ತು ತೊಳಿ ಸಾಕು. ಜೆಂಡು ಹೂವನು ಹರ್ಕೊಂಬಂದ್ರ ಈಗ? ಜೆಂಡು ಹೂವನು ಈಗ ತಂದ್ರ? ಜೆಂಡು ಹೂವು ದಸರಾ ಹಬ್ಬದಲ್ಲ. ಆಯಿತು ಮಸ್ತ್ ನಮ್ಮ ಗಾರ್ಡನ್ದಾಗಿಂದ ಹೂವು ನೋಡಿ ಏನು ತೊಗೊಂಡಿದ್ದಾರೆ. ಇದು ಹೂ ತೊಗೊಂಡಾರ ನೋಡಿ. ಹಾಂ ಕಲರ ಆಯ್ತು ಸಾಕು. ಹರಾಳಿ ಕೋಟೆ ಕಡೆ ದೇವರಿಗೆಲ್ಲ ರೆಡಿ ಮಾಡ್ಕೊತೀನಿ. ಎಲ್ಲ ಕಟ್ ಮಾಡಿ ಮೊನ್ನೆ ಎಲ್ಲ ಹುಲ್ಲು ಕಟ್ ಮಾಡಿದ್ದೀವಿ. ಸಾಕಲ್ಲ, ಆಯಿತು. ಇರೋದ್ರೊಳಗನ ನಮ್ಮ ಭಕ್ತಿ ಒಂದಿದ್ರೆ ಸಾಕು. ನಮ್ಗೆ ಇಲ್ಲೇ ಸಿಕ್ಕದ. ನಿನ್ನೆ ತೊಗೊಂಬರಕ್ಕೆ ಮರೆತರು ಚಿನ್ನು. ಈಗ ರೆಡಿ ಆಗಿಬಿಡ್ತಾರೆ ಪಟ್ನ. ರೆಡಿಯಾಗಿ ಚಿನ್ನು ಸಂಡಿಗೆ ಅಂತಾರಲ್ಲ, ಸಂಡಿಗೆ ಹುರಿದಿಟ್ಟಿದ್ದೀನಿ. ಮತ್ತು ಕುಕ್ಕರ್ ಒಳಗೆ ಅನ್ನ ಇದೆ, ಎಲ್ಲ ಮಾಡ್ಕೊಂಡಿದ್ದೀನಿ. ಆಯಿತು, ಚಿನ್ನೊಂದು ತಿಂಡಿ ಆತೀಗ. ಆಮೇಲೆ ದೇವ್ರ ಪೂಜೆನೂ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈ ರೀತಿ ಪೂಜೆ ಮಾಡಿದ್ದೀನಿ. ಆಮೇಲೆ ಬಂದಮೇಲೆ ಎಲ್ಲ ಅಪ್ಪು ಮತ್ತು ಸಮು ಬಂದಮೇಲೆ ನೈವೇದ್ಯ ತೋರಿಸಿ ತೆಂಗಿನಕಾಯಿ ಬಡಿಯೋಣ ಅಂತ ಇಟ್ಟಿದ್ದೀನಿ. ಗಣೇಶ ಹೋಗಿ ಬರ್ತೀವಿ ನಾವು. ಬೀಮ್ಸ್ ಕಾಲೇಜಲ್ಲಿ ಸಮುದ್ರ ಕಾಲೇಜಲ್ಲಿ ಗಣೇಶ ತರ್ತಾ ಇದ್ದಾರೆ. ಅಲ್ಲಿ ಹೋಗಿ ಗಣೇಶನ ಆಶೀರ್ವಾದ ತೊಗೊಂಡು ಮತ್ತು ನಿನಗೂ ಆರತಿ ಅದು ಮಾಡಿ ಎಲ್ಲ ಪೂಜೆ ಮಾಡ್ತೀವಪ್ಪ. ಮತ್ತೀಗ ಅಲ್ಲಿ ಅವಳು ಡ್ಯಾನ್ಸ್ ಅದು ಅದ, ಅವಳಿಗೂ ಆಶೀರ್ವಾದ. ಭಾಳ ದಿನದ ನಂತರ ಈ ರೀತಿ ರೆಡಿ ಆದೆ ನಾನು. ಕೆಲಸ ಗಣೇಶನ ಸಲುವಾಗಿ ಇವತ್ತು ಬೀಮ್ಸ್ ಕಾಲೇಜಲ್ಲಿ ಗಣೇಶಗೆ ತೊಗೊಂಬರೋದದ. ಅದ್ರ ಸಲುವಾಗಿ ಎಲ್ಲ ವೈಟ್ ಬಟ್ಟೆ ಹಾಕ್ಕೊಂಡಿರ್ತಾರಂತ ಹೇಳಿ ಈ ರೀತಿ ರೆಡಿ ಹಾಕೋತಿದ್ದೀನಿ. ಎಲ್ಲ ಬ್ಲೌಸ್ ಎಲ್ಲ ಲೂಸಾಗಿ ಏನು ಪರಿಸ್ಥಿತಿ ಆಗೈತೆ ನೋಡಿ. ಎಲ್ಲ ನಾನು ನಮ್ಮ ಮನೆಯವ್ರಿಗೆ ಅಂದಿದ್ದೆ. ನಮ್ಮ ಮನೆಯವ್ರು ಏನಂತ ಇದ್ದಾರೆ, ಲೂಸ್ ಇದ್ರೆ ನಾವು ಭಾಳ ಚಲೋ ತಗೋ ಅಂತ. ಬನ್ನಿ ಹೇಳಿ. ಶುಭೋದಯ ಅಭಿಮಾನಿ ಬಂಧುಗಳೇ, ಇವತ್ತಿನ ಶುಭ ಮುಂಜಾನೆ ನಮ್ಮ ದಿನನಿತ್ಯದ ಕಾರ್ಯಕ್ರಮ ಚಟುವಟಿಕೆಗಳು ಪ್ರಾರಂಭ ಆಗಿದ್ದಾವೆ. ಇವತ್ತು ವಿಶೇಷ ಅಂತಂದರೆ ಎಲ್ಲರಿಗೂ ಗೊತ್ತಿದೆ, ತಮ್ಮ ಮನೆಗಳಲ್ಲಿ ಶ್ರೀ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಗಣೇಶನ ಪೂಜೆ ವಿಜೃಂಭಣೆಯಿಂದ ಮಾಡಿರ್ತೀರಿ. ಇವತ್ತು ಗಣೇಶ ಚತುರ್ಥಿ, ಗಣೇಶ ಹಬ್ಬ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇವತ್ತು ನಮ್ಮ ಕಚೇರಿಗೂ ಕೂಡ ರಜೆ ಇದೆ. ನಮ್ಮಲ್ಲಿ ಮನೆಯಲ್ಲಿ ಗಣೇಶನ ಪೂಜೆ ಅಥವಾ ಗಣೇಶ ಪ್ರತಿಷ್ಠಾಪನಾ ಪದ್ಧತಿ ಮೊದಲಿಂದ ಬಂದಿಲ್ಲ. ಬಟ್ ಆದರೂ ನಾವು ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ಗಣಪತಿಯ ಪೂಜೆಗಳನ್ನ ನಾವು ನಮ್ಮ ದೇವರ ಮನೆಯಲ್ಲಿ ಪ್ರತಿ ವರ್ಷ ಮಾಡ್ಕೋತೀವಿ. ಹಾಗೂ ಅದೇ ರೀತಿ ನಮ್ಮ ಕಚೇರಿಯಲ್ಲಿ, ಆಮೇಲೆ ಮಕ್ಕಳ ಶರಣ ಸಮೃದ್ಧಿಯವರ ಕಾಲೇಜಲ್ಲಿ ಕೂಡ ನಾವು ಈಗ ಸತತ 3-4 ವರ್ಷಗಳಿಂದ ಗಣೇಶನ ಒಂದು ಪ್ರತಿಷ್ಠಾಪನೆಗೆ, ಪೂಜೆಗೆ, ಪುರಸ್ಕಾರಗಳಲ್ಲಿ ಭಾಗವಹಿಸ್ತೀವಿ. ಅವರು ಎಲ್ಲ ವಿದ್ಯಾರ್ಥಿಗಳು ಆತ್ಮೀಯತೆಯಿಂದ ನಮ್ಮನ್ನು ಆಮಂತ್ರಣ ಕೊಟ್ಟು ಕರೆದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ವಿನಂತಿ ಮಾಡಿಕೊಂಡಿರ್ತಾರೆ. ಈ ವರ್ಷ ಕೂಡ ವಿನಂತಿ ಮಾಡಿದ್ದಾರೆ. ಸೊ ನನ್ನ ಮಕ್ಕಳ ಒಂದು ಏಳಿಗೆ ಆ ಕಾಲೇಜಲ್ಲಿ, ಆ ವಿದ್ಯಾಸಂಸ್ಥೆಯಲ್ಲಿ ಆಗಿರೋದ್ರಿಂದ ಆ ಒಂದು ದಿವ್ಯ ಕ್ಷೇತ್ರ, ಪುಣ್ಯಕ್ಷೇತ್ರ ಯಾವತ್ತೂ ನಾವು ಬರಲಿಕ್ಕೆ ಆಗೋದಿಲ್ಲ. ಅವರ ಭವಿಷ್ಯ, ಉಜ್ವಲ ಭವಿಷ್ಯ ಎಲ್ಲವೂ ಆ ಒಂದು ದಿವ್ಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಡಗಿದೆ. ಈ ಒಂದು ವಿಷಯ ಇವತ್ತು ತಮ್ಮ ಮುಂದೆ ಹೇಳಲಿಕ್ಕೆ ಒಂದು
ಇಷ್ಟಪಟ್ಟು ಸೊ ನಾವು ಈಗ ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಅದೇ ಮತ್ತೆ ಅಲ್ಲಿ ಮುಗಿದ ಮೇಲೆ ಹೋಗೋದು ಬೇಡ, ಹಾ. ಮುಗಿಯೋಕ್ಕಿಂತ ಮೊದಲ ಸ್ವಲ್ಪ ನಾವು ಸೊ ಓದ್ವಿ ಅಂದ್ರೆ ಎರಡು ಕಡೆ ಚೆನ್ನಾಗಿರ್ತದೆ. ಹೋಗ್ಬೇಕು. ನಮ್ಮ ವಸತಿ ಸಂಕೀರ್ಣ, ನಮ್ಮ ಇಲಾಖೆಯ ವಸತಿ ಸಂಕೀರ್ಣ ದೂರದರ್ಶನ ನಗರ ಬೆಳಗಾವಿಯಲ್ಲಿ ಕೂಡ ಕ್ವಾರ್ಟರ್ಸ್ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಗಣಪತಿ, ಅಲ್ಲಿ ಕೂಡ ವಿಜೃಂಭಣೆ ಮಾಡ್ತಾರೆ. ಅಲ್ಲಿ ಹೋಗ್ತೀವಿ, ಮತ್ತೆ ಮಕ್ಕಳ ಕಾಲೇಜಲ್ಲಿ ಕೂಡ ಹೋಗಿ ಬರ್ತೀವಿ. ಬಾಯ್ ಬಾಯ್. ಆಮೇಲೆ ಏನೋ ಬಂದು ನಿಂತೈತೆ ನಮ್ಮ ಸಲುವಾಗಿ. ನಡೀರಿ ಈಗ ಹೋಗೋಣ. ಹೆಗಲ್ ಮೇಲೆ ಟಾವೆಲ್ ಬೇಕ್ರಿ ಚಿನ್ನುಗ ಹೊಸ ಶರ್ಟ್ ಹಾಕೊಂಡು, ಜವಳ್ಕರ್ ಟೇಲರ್ ಅವರು ಹಲ್ದಿ ಶರ್ಟ್ ಹಾಕೊಂಡು ನೋಡಿದ್ರೆ ಹೆಂಗೆ ಮಿಂಚ್ತಾ ಇದ್ದಾರೆ. ವಿನಾಯಕ ಡಿಗ್ರಿ ವಿಶ್ವನಾಥ ಗಣೇಶ ಬಂತು ನೋಡಿ ಸಿವಿಲ್ ಹಾಸ್ಪಿಟಲ್. ಇಲ್ಲೇ ಅದಾರ ಅಪ್ಪು ಸಮುಂದಾರಿಗೆ ಕೂತಾನಂತ ಗಣೇಶನ್ ತೊಗೊಂಡ್ಬರ್ಲಿಕ್ಕೆ ಹೋಗಿದಾರಂತ. ಅದು ಸ್ಕೂಟಿ ತೊಗೊಂಡು ಹೋಗ್ಯಾಳ ಪಾಪ. ಅವ್ನು ಬರಾಕ ಸ್ಕೂಟಿ ಗಾಡಿ ಇಲ್ಲಿಗ, ಅದ್ರ ಸಲುವಾಗಿ ದಾರಿಗೆ ಕೂತಿದ್ದೇನೆ ಅಮ್ಮ ಅಂತಂದ. ಇಲ್ಲಿ ನಮ್ಮ ಚೆನ್ನಮ್ಮ ಸರ್ಕಲ್ ಗಣೇಶ ಕಾಣಿಸ್ತೇನೆ, ಗೊತ್ತಿಲ್ಲ. ಮತ್ತು ಅಮ್ಮ ಕಿತ್ತೂರು ಚೆನ್ನಮ್ಮ ಇಲ್ಲಿ ಚಿನ್ನು ಹೆಂಗೆ ನಮಸ್ತೆ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ರೆಡಿಯಾಗಿ ಇವರೆಲ್ಲ ಗಣೇಶ ತರ್ಲಿಕ್ಕೆ ಹೋಗ್ತಾ ಇದ್ದಾರೆ ಅನ್ಸ್ತೈತೆ ಸ್ಕೂಲ್ಗಳಿಗೆಲ್ಲ. ಇದು ನೋಡೋ ಒಂದು ಭಾಗ್ಯನ ನಮ್ದು ಎಷ್ಟು ದೊಡ್ಡದಿದೆ. ಯಾಕಂದ್ರೆ ಹಾಸ್ಪಿಟಲ್ ಈ ರೀತಿ ಹಿಂಗೆಲ್ಲ ಇರ್ತದೋ. ಎಲ್ಲರೂ ಹಾಸ್ಪಿಟಲ್ಗೆ ಆರಾಮಿಲ್ಲ ಅಂತ ಹೋಗ್ತಾರೆ, ನಾವು ಇಲ್ಲೆಲ್ಲ ಬರ್ತಾ ಇದೀವಲ್ಲ, ನಾವು ಮಕ್ಕಳ ಫಂಕ್ಷನ್ ಸಲುವಾಗಿ ಅಂತ ಬರ್ತಾ ಇದ್ದೀವಿ. ಅದು ಹೆಮ್ಮೆನೇ ಒಂದು ಬೇರೆ ಇರ್ತದೆ. ಏನು ತೊಗೊಂಬಂದ್ರೇನು ಕರೆಕ್ಟ್ ಟೈಮ್ದಾಗ ಬಂದ್ವಲ್ಲ, ಹಿಂಗಾಗಿತ್ರಿ. ಇಲ್ಲಿ ನೋಡಿ ನಾವು ಕರೆಕ್ಟ್ ಟೈಮ್ದಾಗ ಬಂದಿದ್ದೀವಿ. ನಮ್ಮ ಗಣೇಶ ಇಲ್ಲೇ ದರ್ಶನ ಆಯ್ತಲ್ಲಪ್ಪ ನಿಂದ. ಏನ್ರಿಪ್ಪ ಹುಡುಗರೆಲ್ಲ ಇಲ್ಲೇ ಅದಾರಲ್ಲ, ಇಲ್ಲೇ ಅದಾರ ನೋಡಿ ಇವರೆಲ್ಲ. ಇಲ್ಲ ಅದಾರ ನೋಡಿ ಶಾಂಭವಿ ಅದಾರ ನೋಡಿ, ಭಾರಿ ಮಾಡತ್ತಾರಲ್ಲ ಇವರೆಲ್ಲ ನೋಡಿ. ಶಾಂಭವಿ ಸ್ಕೂಟಿ ತಗೊಂಡ್ ಬಂದಾಳೆ ನೋಡಿ, ಇಲ್ಲಿ ಕಾಣಿಸ್ತಾ ಇಲ್ಲಲ್ಲ. ಇಲ್ಲಿ ಇವ್ರು ಬಂದಾರಲ್ಲ ಬರ್ಸವ್ರ. ಹಾಯ್ ಅಶ್ಮಿತಾಯ್, ಆರಾಮ? ಇನ್ನೊಂದು ಫೋನ್ ಯಾವಾಗ ಮುಗಿತದ ಅಲ್ಲಿ ಬರ್ತಾ ಇದ್ದೀವಿ. ಬನ್ನಿ ಗಣೇಶ ಹೆಂಗ್ ನಿಂತಾರ ನೋಡಿ ಇಲ್ಲಿ ಹೋಗಿ. ಹಾ ಅದೇ ಬರ್ತೀವಿ. ಇಲ್ಲಿ ಬಾಬಾ, ಇಲ್ಲಿ ಬಂದ್ಮೇಲೆ ಇಲ್ಲೇ ಜಾಯಿನ್ ಆಗ್ತೀವಿ. ಓಕೆ ಮಾ. ಏನಿದೆ ಇಲ್ಲಿ ನಿಮ್ಗೆ ಹೇಳಿದಾರ ಗಾಡಿ ಹೌದಾ? ಹೌದಾ ನಿಮ್ ಜೊತೆನೆ? ಹೇಗಿದೀಯಾ? ಇವಳೇ ಡ್ಯಾನ್ಸ್ ಮಾಡಕ್ಕೆ
ರೇಷನ್ ತಗೊಂಡ್ತಾ ಇದ್ದಾರೆ. ಈಗ ಇಲ್ಲಿ ಮುಗಿಸಿ ಕ್ವಾರ್ಟರ್ಸ್ ಕಡೆ ಹೋಗ್ತಾ ಇದೀವಿ. ಎಫರ್ಟ್ಸ್ ಮಾಡಿರ್ತಾರೆ. ಅದೇ ಡ್ಯಾನ್ಸೂ ಭಾಳ ಬಾರಿ ಮಾಡಿದ್ರು.